ಡಿಯರ್ ಸ್ಟೂಡೆಂಟ್, ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಅನ್ನು ಮಾಡೋಣ. ಸೊ ಅದಕ್ಕೆ ನಾನು ಎರಡು ಬ್ಲಾಕ್ ಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ಲಾಕ್ 1 ದೆನ್ ಬ್ಲಾಕ್ 2. ಸೊ ಈ ಎರಡು ಬ್ಲಾಕ್ ಮಾಸ್ ಸೇಮ್ ಇದೆ. ಈ ಸೇಮ್ ಮಾಸ್ ಇದ್ದಂತ ಬ್ಲಾಕ್ ಗಳನ್ನು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೇಮ್ ಫೋರ್ಸ್ ಕೊಟ್ಟು ಎಕ್ಸಿಲರೇಟ್ ಮಾಡ್ತಾ ಇದ್ದೀನಿ, ಅಂದ್ರೆ ಇದ್ರ ವೆಲಾಸಿಟಿಯನ್ನು ಚೇಂಜಸ್ ಮಾಡ್ತಾ ಇದ್ದೀನಿ. ಈಗ ಯಾವ ಬ್ಲಾಕ್ ಎಕ್ಸಿಲರೇಷನ್ ಹೆಚ್ಚಾಗುತ್ತೆ ಮತ್ತು ಕಡಿಮೆ ಆಗುತ್ತೆ ಅಂತ ನೋಡಿ. ಎರಡು ಬ್ಲಾಕ್ ಗಳ ಮಾಸ್ ಸೇಮ್ ಇದ್ದಾಗ ನಾನು ಸೇಮ್ ಫೋರ್ಸ್ ಅನ್ನು ಕೊಟ್ಟು ಎಕ್ಸಿಲರೇಟ್ ಮಾಡ್ತೀನಿ. ನೋಡಿ, ಇಲ್ಲಿ ಎರಡು ಬ್ಲಾಕ್ ಗೆ ಸೇಮ್ ಫೋರ್ಸ್ ಕೊಟ್ಟಾಗ ಸೊ ಎರಡು ಎಕ್ಸಿಲರೇಷನ್ ನೀವು ಗಮನಿಸ್ತಾ ಇರ್ಬೋದು, ಎರಡು ಎಕ್ಸಿಲರೇಷನ್ ಸೇಮ್ ಇದೆ. ಅಂದ್ರೆ ಮಾಸ್ ಸೇಮ್ ಇದ್ದಾಗ, ಫೋರ್ಸ್ ಸೇಮ್ ಇದ್ದಾಗ ಎರಡು ಆಬ್ಜೆಕ್ಟ್ ನಮ್ಗೆ ಎಕ್ಸಿಲರೇಷನ್ ಕೂಡ ಸೇಮ್ ಆಗುತ್ತೆ. ಅಂದ್ರೆ ಎರಡು ಪಾರ್ಟಿಕಲ್ದು ಸೇಮ್ ರೇಟ್ ನಲ್ಲಿ ಮೊಮೆಂಟಮ್ ಚೇಂಜಸ್ ಆಗುತ್ತಾ ಅಂತ ಹೇಳ್ಬೋದು. ಈಗ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ನಲ್ಲಿ ಮತ್ತೆ ನಾನು 2 ಆಬ್ಜೆಕ್ಟ್ ಅನ್ನು ತೋತೀನಿ. ಬಟ್ ಈಗ ಆ ಎರಡು ಆಬ್ಜೆಕ್ಟ್ ಗಳ ಮಾಸ್ ಒಂದೇ ಇಲ್ಲ, ಒಂದು ಲೈಟರ್ ಮಾಸ್ ಇದೆ, ಇನ್ನೊಂದು ಹೆವಿಯರ್ ಮಾಸ್ ಇದೆ. ಸೊ ಇವುಗಳನ್ನು ಕೂಡ ಸೇಮ್ ಫೋರ್ಸ್ ನಿಂದ ನಾವು ಎಕ್ಸಿಲರೇಟ್ ಮಾಡೋಣ. ಸೊ ಈಗ ನೋಡಿ, 2 ಡಿಫರೆಂಟ್ ಮಾಸ್ ಇದ್ದಂತ ಆಬ್ಜೆಕ್ಟ್, ಒಂದು ಹೆವಿಯರ್ ಮಾಸ್ ಇನ್ನೊಂದು ಸ್ಮಾಲರ್ ಮಾಸ್, ಎರಡಕ್ಕೂ ನಾನು ಸೇಮ್ ಫೋರ್ಸ್ ಅನ್ನು ಕೊಡ್ತೀನಿ. ಸೊ ಸೇಮ್ ಫೋರ್ಸ್ ಕೊಟ್ಟಾಗ ನೋಡಿ, ಲೈಟರ್ ಮಾಸು ಹೆವಿ ಎಕ್ಸಿಲರೇಟ್ ಆಗ್ತು, ಅಂದ್ರೆ ಲಾರ್ಜ್ ಎಕ್ಸಿಲರೇಟ್ ಆಗ್ತು. ಸೊ ಹೆವಿಯರ್ ಮಾಸು ಸ್ಮಾಲ್ ಎಕ್ಸಿಲರೇಷನ್ ಆಗ್ತು. ಬಟ್ ನಮ್ಗನ್ಸುತ್ತೆ ಹೆವಿಯರ್ ಆಬ್ಜೆಕ್ಟ್ ಎಕ್ಸಿಲೇಷನ್ ಕಡಿಮೆ ಇದೆ ಮತ್ತು ಯಾವ್ದು ಲೈಟರ್ ಆಬ್ಜೆಕ್ಟ್ ಇದೆ ಅದ್ರ ಎಕ್ಸಿಲೇಷನ್ ಬಹಳ ಹೆಚ್ಚಿದೆ. ಬಟ್ ಈ ಕೇಸ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಎರಡು ಆಬ್ಜೆಕ್ಟ್ ನ ಮೊಮೆಂಟಮ್ ಅಷ್ಟೇ ರೇಟ್ ನಲ್ಲಿ ಚೇಂಜ್ ಆಗುತ್ತೆ. ಮೀನ್ಸ್ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಸೇಮ್ for both the particle. Why? Means because of the force is same. This is known as the Newton's second law of motion. The rate of change of momentum is directly proportional to the net force acting on a body, and this momentum changes in the direction of force. ಅಂದ್ರೆ ನಾವು ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನು ನೆಟ್ ಫೋರ್ಸ್ ಅನ್ನು ಕೊಡ್ತೇವೋ ಅದೇ ಡೈರೆಕ್ಷನ್ ಅಲ್ಲಿ ಮೊಮೆಂಟಮ್ ಚೇಂಜ್ ಆಗುತ್ತೆ. Therefore we write the force is change in momentum by the time interval ಅಂತ ಹೇಳಿ ನಾವು ಡಿಫೈನ್ ಮಾಡಬಹುದು. A most important law that we can understand the motion of the all the bodies. ಎಲ್ಲ ಆಬ್ಜೆಕ್ಟ್ ನ ಚಲನೆ ನಾವು ಈ ನ್ಯೂಟನ್ಸ್ ಲಾ ಅನ್ನು ತಿಳ್ಕೊಂಡಾಗ ಈಸಿಯಾಗಿ ಅದನ್ನು ಅನಲೈಸ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ನಾವು ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಇಂದ ನಾವು ವೆರಿ ಇಂಪಾರ್ಟೆಂಟ್ ಆದಂತಹ ಮ್ಯಾಥಮೆಟಿಕಲ್ ರಿಲೇಷನ್, the force is equal to the product of mass and acceleration, say F is equal to m into a ಅನ್ನು ಪ್ರೂಫ್ ಅನ್ನು ಡಿಸ್ಕಸ್ ಮಾಡೋಣ. ಸಿಂಪಲ್ ಡೆರಿವೇಶನ್ 3 ಮಾರ್ಕ್ಸ್ ಗೆ ಬಹಳ ಇಂಪಾರ್ಟೆಂಟ್ ಇದೆ. ಬಹಳ ಸಲ ಕ್ವಶನ್ ಪೇಪರ್ಸ್ ನಲ್ಲಿ, ಥಿಯರಿ ಕ್ವಶನ್ ಪೇಪರ್ಸ್ ನಲ್ಲಿ ಇದು ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಅದಕ್ಕೆ ಇದನ್ನು ಸಿಂಪ್ಲೆಸ್ಟ್ ವೇ ನಿಂದ ನಾವು ಯಾವ ರೀತಿ ಡಿರೈವ್ ಮಾಡ್ಬೇಕಂತೇಳಿ ಡಿಸ್ಕಸ್ ಮಾಡೋಣ. ಫಸ್ಟ್ ಗೆ ನಾವು ಫಸ್ಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಅನ್ನು ಬರೀಬೇಕು. ಸೊ ಅಕಾರ್ಡಿಂಗ್ ಟು ದ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ಚೇಂಜ್ ಆಫ್ ಮೊಮೆಂಟಮ್. Okay, this rate of change of momentum is directly proportional to the net force acting on a body. So this is the net force. Andre illi rate of change of momentum we can write, so it is dp by dt agutte. So this is proportional to the net force, where F plays the net force. And here more conveniently we can write this is can also be expressed as force is directly proportional to rate of change of momentum ant baribeku. So where P, what is the P? P is the product of mass and velocity. This is known as a momentum of a particle. Idannu ನಾವು momentum ಅಂತ ಕರೀತೇವೆ. So then as proportionality constant is removed, proportionality constant ಅನ್ನು ತೆಗೆದಾಗ ನಾವು ಒಂದು ಕಾನ್ಸ್ಟೆಂಟ್ ಅನ್ನು ಡಿಫೈನ್ ಮಾಡಬೇಕು. So I will define the constant is K, and this is dp by dt as it is, where K is the proportionality constant. Proportionality. So this is the proportionality constant. So andage, so as P is m into V, we write net force is equal to K times of differentiation of mass and velocity agutte. So here K as it is, so mass is a constant, it doesn't changes with the time. Illi namge ಈ ಇಕ್ವೇಶನ್ಸ್ ನಲ್ಲಿ ನಮಗೆ ಮಾಸ್ ಕಾನ್ಸ್ಟೆಂಟ್ ಆಗುತ್ತೆ. ಮಾಸ್ ಔಟ್ಸೈಡ್ ಬರೆದಾಗ ಸೊ ಇಟ್ ಇಸ್ dv by dt ಅನ್ನು ಬರೀಬಹುದು. ಬಟ್ ವಿ ನೋ ದಟ್ dv by dt, where this dv by dt is the rate of change of velocity, which is called as an acceleration. ಇದನ್ನ ನಾವು acceleration ಅಂತ ಹೇಳಿ ಬರೀತೇವೆ. ಸೊ ಇದು acceleration ಆಗುತ್ತೆ. Then we can write F is equal to, say, K value proportionality constant. For the definition of the unit force, this K value is
taken as in 1, therefore it is m, and dv by dt is an acceleration. So this is the most important fundamental relation which gives the measurement of force as a product of mass and acceleration. ಸೊ ಇಲ್ಲಿ ಮೆಜರ್ಮೆಂಟ್ ಆಫ್ ಫೋರ್ಸ್ ನಲ್ಲಿ ನಾವು ಫೋರ್ಸ್ ಯೂನಿಟ್ ಅನ್ನು ಡಿಫೈನ್ ಮಾಡಬಹುದು. ಮಾಸ್ ಇಸ್ ಮೆಜರ್ಡ್ ಇನ್ ಕಿಲೋಗ್ರಾಮ್ ಅಂಡ್ ಎಕ್ಸಲೇಷನ್ ಇಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದು ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ವಿತ್ ದ ಆನರ್ ಆಫ್ ಸರ್ ಐಸಾಕ್ ನ್ಯೂಟನ್, ದಿಸ್ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಸ್ ಕಾಲ್ಡ್ ಆಸ್ ಅನ್ 1 ನ್ಯೂಟನ್ ಫೋರ್ಸ್. ಇದನ್ನು ನಾವು 1 ನ್ಯೂಟನ್ ಫೋರ್ಸ್ ಅಂತ ಹೇಳಿ ಕರಿತೇವೆ. ಸೊ 1 ನ್ಯೂಟನ್ ಫೋರ್ಸ್ ಅಂದ್ರೆ ಇಸ್ ಎ ಫೋರ್ಸ್ ದಟ್ ಪ್ರೊಡ್ಯೂಸಸ್ ಅ ಯೂನಿಟ್ ಎಕ್ಸಲೇಷನ್ ಇನ್ ಎ ಯೂನಿಟ್ ಮಾಸ್. ಅಂದ್ರೆ 1 ನ್ಯೂಟನ್ ಫೋರ್ಸ್ ಅಂದ್ರೆ 1 ಕೆಜಿ ಆಬ್ಜೆಕ್ಟ್ ಮೇಲೆ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಕ್ಸಲೇಟ್ ಮಾಡ್ತು ಅಂದ್ರೆ ಆ ಫೋರ್ಸ್ ಅನ್ನು ನಾವು 1 ನ್ಯೂಟನ್ ಫೋರ್ಸ್ ಅಂತೇಳಿ ಕರಿತೇವೆ. ಸೊ ಹೀಗೆ ಮೊದಲೇ ಎಕ್ಸ್ಪೆರಿಮೆಂಟ್ ಮಾಡಿದಲ್ಲಿ ನಾವು ಒಂದು ಕನ್ಕ್ಲೂಡ್ ಆಗ್ತು, ಮಾಸ್ ಹೆವಿ ಇದ್ದಾಗ ಎಕ್ಸಲೇಷನ್ ಕಡಿಮೆ ಆಗುತ್ತೆ. ಸೇಮ್ ದ ಪಾರ್ಟಿಕಲ್ ಮೊಮೆಂಟಮ್ ಚೇಂಜಸ್ ಈಕ್ವಲಿ. ಅದ್ರ ಮಾಸ್ ಸ್ಮಾಲ್ ಇರ್ಲಿ ಮತ್ತು ಹೆವಿ ಇರ್ಲಿ, ನಾವು ಸೇಮ್ ಫೋರ್ಸ್ ಇದ್ದಾಗ ನಮ್ಗೆ ನೆಟ್ ಫೋರ್ಸ್ ಸೇಮ್ ಇದ್ದಾಗ ಮೊಮೆಂಟಮ್ ಈಕ್ವಲಿ ಆಗಿ ಚೇಂಜಸ್ ಆಗುತ್ತೆ. So this is the most fundamental the rule of the nature, so that was described by the Sir Isaac Newton. ಸೊ ಇದು ಬಹಳ ನಮಗೆ ಇಂಪಾರ್ಟೆಂಟ್ ಇದೆ. ಸೊ ಇದರಿಂದ ನಾವು ಬೇಕಾದಷ್ಟು ಮೋಷನ್ ಬಗ್ಗೆ ಅಥವಾ ಚಲನೆ ಬಗ್ಗೆ ತಿಳ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದೇ ರೀತಿಯಾಗಿ ನಮ್ದೇ ಆದಂತ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ನಾವು ಫಿಸಿಕ್ಸ್ ಅನ್ನು ಓದೋಣ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ PU ಬೋರ್ಡ್ ಮತ್ತು NCERT ಸಿಲೆಬಸ್, ಅದರ ಜೊತೆ ನೀಟ್, JEE ಮತ್ತು ಕರ್ನಾಟಕ CET ಎಕ್ಸಾಮ್ಗಳ ತಯಾರಿಕೆಗಾಗಿ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಎಲ್ಲಾ ಸಿಲೆಬಸ್ ಮತ್ತು ಡಿಸ್ಕಷನ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ರೆಗ್ಯುಲರ್ ಆಗಿ ವೀಕ್ಷಣೆ ಮಾಡಿ. ನಿಮ್ಗೆ ಫಿಸಿಕ್ಸ್ ಈಸಿ ಮಾಡ್ತೇವೆ, ಪಕ್ಕಾ ಗ್ಯಾರಂಟಿ. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್.